ನೋಡಿದ ತಕ್ಷಣ ನಮಸ್ಕಾರ ಹೊಡೆಯೋದಲ್ಲ. ನಾವು ಎಂತೆಂಥ ಹುಡುಗರನ್ನ ನೋಡಿದೀವಿ ಅಂದ್ರೆ ಹತ್ರ ಬಂದು ಮೇಡಮ್ ನಮಸ್ಕಾರ, ಸರ್ ನಮಸ್ಕಾರ ಅಂತ ಬಗ್ಗಿ ನಮಸ್ಕಾರ ಮಾಡಿ ಅಷ್ಟು ಸ್ಟೂಡೆಂಟ್ಗಳನ್ನು ನೋಡಿದ್ದೀವಿ. ಬೆನ್ ಹಿಂದೆ ಕೆಟ್ಟದಾಗಿ ಟೀಚರ್ಸ್ ಬಗ್ಗೆ ಅವಳ ಗೊತ್ತು ಬಿಡು ಹಂಗೆ ಮಾಡ್ತಾನೆ ಅವನೇನ್ ಮಾಡ್ತಾನೆ ಅನ್ನೋ ತರ ವರ್ಷದಾಗ ಬೆನ್ ಹಿಂದೆ ಮಾತಾಡಿ ಮುಂದೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂಥ ಸ್ಟೂಡೆಂಟ್ಸ್ನು ನೋಡಿದ್ದೀವಿ. ಆಮೇಲೆ ತುಂಬಾ ಹಂಬಲ್, ಒಳ್ಳೆ ಮಾರ್ಕ್ಸ್ ತಗೊಂಡು ತುಂಬಾ ಹಂಬಲ್ ಆಗಿದ್ದು ಚೆನ್ನಾಗಿ ಡೆಡಿಕೇಟೆಡ್ ಆಗಿ ಓದಿ ಟೀಚರ್ಸ್ ಬಗ್ಗೆ ವರ್ಷದಾಗ ಮಾತಾಡೋ ಸ್ಟೂಡೆಂಟ್ಸ್ನು ನೋಡಿದ್ದೀವಿ. ಮತ್ತೆ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಏನು ಓದ್ದೆ ಏನು ಬರಿದೆ ಬರೀ ಬಯಸ್ಕೊಂಡು ಒಳ್ಳೆ ಕಡೆ ಸೆಟ್ಲ್ ಆಗಿರುವಂಥ ಸ್ಟೂಡೆಂಟ್ಸ್ನು ನೋಡಿದ್ದೀವಿ. ಹೌದು, ಸೊ ನಾವು ಅನ್ಕೊಳ್ತೀವಿ ಇನ್ನೇನು ಉದ್ಧಾರ ಆಗ್ತಾನೆ, ಇವಳೇನು ಉದ್ಧಾರ ಆಗ್ತಾಳೆ, ಫುಲ್ ವರ್ಸ್ಟ್ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಅವರೇ ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಸೆಟ್ಲ್ ಆಗಿ ಮೇಡಮ್ ನನಗೆ ಈ ಕೆಲಸ ಸಿಕ್ತು, ಗೌರ್ಮೆಂಟ್ ಜಾಬಲ್ಲಿ ಇದ್ದೀನಿ, ನನಗೆ ಇಷ್ಟು ಸಂಬಳ ಅಂತ ಹೇಳುವಾಗ ನಿನಗೆ ಸಿಕ್ತಾ, ಅದು ಹೆಂಗೆ ಸಿಕ್ತು ನಾವೇ ಆಶ್ಚರ್ಯಪಟ್ಟಿದ್ದೀವಿ. ಸೊ ಆ ಥರ ಸ್ಟೂಡೆಂಟ್ಸನ್ನು ನೋಡಿದ್ದೀವಿ. ಸೊ ನಮ್ಮ ಒಂದು ಟೀಚಿಂಗ್ ಲೈಫಲ್ಲಿ ನಾವು ಎಲ್ಲ ಥರದ ಸ್ಟೂಡೆಂಟ್ಸನ್ನು ನೋಡಿರ್ತೀವಿ. ಸೊ ನಮಗೆ ತುಂಬ ಖುಷಿ ಆಗೋದು ಯಾವಾಗ ನಮ್ಮಿಂದ ಪಾಠ ಕಲಿತು ಹೋದಂಥ ಸ್ಟೂಡೆಂಟ್ಸು ಎಲ್ಲೋ ಒಂದಿನ ಹೊರಗಡೆನೋ ಇಲ್ಲ ಕಾಲೇಜಿಗೆ ಬಂದು ಮೇಡಮ್ ನಾನು ಈ ಥರ ಸಂಬಳ ತಗೋತಿದ್ದೀನಿ, ಇಂಥ ಕೆಲಸದಲ್ಲಿದ್ದೀನಿ, ನಾನು ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಹೇಳ್ಕೊಂಡಾಗ ಅದರಷ್ಟು ಹೆಮ್ಮೆ ನಮಗೆ